ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಾಲು ಸಾಲು ರಜೆ ಇದೆ. ಆ ಹಿನ್ನೆಲೆಯಲ್ಲಿ ಅನೇಕ ಪ್ರವಾಸಿಗರು ಬರ್ತಾ ಇದ್ದಾರೆ ನಂದಿ ಹಿಲ್ಸ್ಗೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮ ಕಾರು ಬೈಕ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಬೆಳಗ್ಗಾದ್ರೆ ಸನ್ರೈಸ್ ನೋಡೋದಕ್ಕೆ, ಸಂಜೆ ಆದ್ರೆ ಸನ್ಸೆಟ್ ನೋಡೋದಕ್ಕೆ ಅಂತ ನಂದಿ ಹಿಲ್ಸ್ಗೆ ಆಗಮಿಸ್ತಾರೆ ಜನ. ಅದರಲ್ಲೂ ಈಗ ಕ್ರಿಸ್ಮಸ್ ಹಾಲಿಡೇಸ್, ವೆಕೇಶನ್, ಅನೇಕರಿಗೆ ಮಕ್ಕಳಿಗೆ ಜೊತೆಯಲ್ಲಿ ಕೆಲಸ ಮಾಡೋರ್ಗೂ ಕೂಡ ಇವರೆಲ್ಲರಿಗೂ ಕೂಡ ಸಾಲು ಸಾಲು ರಜೆ ಇರೋದ್ರಿಂದ ರಜೆಯ ಮಜಾ ನಂದಿ ಹಿಲ್ಸ್ ಅಲ್ಲಿ ಅಂತ ಅನೇಕರು ಆಗಮಿಸ್ತಾರೆ. ಆದ್ರೆ ಈ ರೀತಿ ಆಗಮಿಸಿರೋದ್ರಿಂದ ಬೆಟ್ಟದ ಕೆಳಗೆ 3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನೇನು ವೀಕೆಂಡ್ ಬಂತು, ಒಂದ್ ಕಡೆಯಲ್ಲಿ ರಜೆ, ಇದೆಲ್ಲವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅನೇಕರು ನಂದಿ ಹಿಲ್ಸ್ಗೆ ಹೋಗ್ತಾರೆ. ಅದರಲ್ಲೂ ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ವರ್ಷಕ್ಕೂ ಮುಂಚಿತವಾಗಿ ಹೋಗೋರು ಬಹಳಷ್ಟು ಜನ ಇದ್ದಾರೆ. ಈ ಬಾರಿಯ ಲಾಂಗ್ ಡ್ರೈವ್ ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಬಾರಿ ಹೋಗ್ತಾರೆ. ಆದ್ರೆ ಈ ಬಾರಿ ಸಾಲು ಸಾಲು ರಜೆ ಇರೋದ್ರಿಂದ, ಅದರ ಜೊತೆಯಲ್ಲಿ ಕ್ರಿಸ್ಮಸ್ ವೆಕೇಶನ್ ಕೂಡ ಇರೋದ್ರಿಂದ ಬೆಳಗ್ಗೆ ನಂದಿ ಹಿಲ್ಸ್ ಅಲ್ಲಿ ಟ್ರಾಫಿಕ್ ಜಾಮ್, ಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಇದೇ ರೀತಿಯ ಟ್ರಾಫಿಕ್ ಜಾಮ್ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವೀಕೆಂಡ್ ಇರುವಂತಹ ಹಿನ್ನೆಲೆ ಪ್ರವಾಸಿಗರು ಆಗಮಿಸಿದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸನ್ರೈಸ್ ಅನ್ನ ನೋಡೋದಕ್ಕೆ ಅನೇಕರು ಆಗಮಿಸಿದ್ದಾರೆ. ಬೆಳಗ್ಗೆ 3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಆನಂತರ ಆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಪೊಲೀಸರು ಸಾಕಷ್ಟು ಕಷ್ಟಪಟ್ಟರು. ಇಡೀ ಬೆಂಗಳೂರಲ್ಲಿ ಎಲ್ಲೇ ನೋಡಿದ್ರು ಒಂದು 6 ಗಂಟೆ ಮೊದಲು ಎಲ್ಲಾ ಕಡೆಗಳಲ್ಲೂ ಮಂಜು ಕವಿದ ವಾತಾವರಣ ಇರುತ್ತೆ. ಅದರಲ್ಲೂ ನಂದಿ ಹಿಲ್ಸ್ಗೆ ಹೋದ್ರೆ ಕೇಳಬೇಕಾ, 10 ಗಂಟೆ 11 ಗಂಟೆವರೆಗೂ ಇದೇ ರೀತಿಯ ಮಂಜು. ಗೆಲ್ಲಿ ನೋಡಿದ್ರು ಮಂಜು ಕಾಣೋದಕ್ಕೆ ಸಿಗುತ್ತೆ. ಅದನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಂದಿ ಹಿಲ್ಸ್ಗೆ ಹೋಗೋರ ಸಂಖ್ಯೆ ಬಹಳಷ್ಟು ಹೆಚ್ಚಿದೆ. ಅದೇ ಅಲ್ಲಿನ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್. ಸೂರ್ಯ ಬಂದು 10 ಗಂಟೆ 11 ಗಂಟೆ ಆದ್ರೂ ಕೂಡ ಮಂಜು ಕರಗಿರೋದಿಲ್ಲ. ಅದೇ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಆಗಮಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರೋದ್ರಿಂದ, ರಜಾ ಕೂಡ ಇರೋದ್ರಿಂದ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಸಾಲು ರಜೆ, ಹಾಗೇನೆ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ, ಜೊತೆಗೆ ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರಸಿದ್ಧ ವಿಶ್ವವಿಖ್ಯಾತ ನಂದಿಗಿರಿಧಾಮದ ಬೆಟ್ಟಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ನಾನು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ನಂದಿ ಬೆಟ್ಟದ ಮೇಲೆ ಇರುವಂತದ್ದು. ಈಗಾಗಲೇ ಬೆಳಗಿನ ಜಾವ 5:15 ಈಗಾಗಲೇ ಬೆಳಗ್ಗೆ ಬೆಟ್ಟದ ಕೆಳಗೆ ಗೇಟ್ ಓಪನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೈಕ್ಗಳಿಂದ, ಕಾರುಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಬೆಟ್ಟದ ಮೇಲೆ ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಬೆಟ್ಟದ ಮೇಲೆ ಏನು ಸನ್ರೈಸ್ ನೋಡ್ಲಿಕ್ಕೂ ಕೂಡ ಕುತೂಹಲದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಸಾಲು ಸಾಲು ರಜೆ ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಜೊತೆಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಕೂಡ ಪ್ರವಾಸಿಗರ ದಂಡೆ ಲಗ್ಗೆ ಆಗ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಈಗಾಗಲೇ ಬೆಟ್ಟದ ಮೇಲಿನ ಮೌರ್ಯ ರೆಸ್ಟೋರೆಂಟ್ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪಿಕಪ್ ಪಾಯಿಂಟ್ ಏನಿದೆ, ಈ ಒಂದು ಪಿಕಪ್ ಪಾಯಿಂಟ್ ಮೇಲೆ ನಿಂತು ಪ್ರತಿ ಬಾರಿ ಕೂಡ ಇಲ್ಲಿಂದ ನಿಂತು ಒಂದು ಸನ್ರೈಸ್ ಅನ್ನ ನೋಡುವಂತದ್ದು. ಅದ್ರ ಜೊತೆಗೆ ಏನು ಡಿಸೆಂಬರ್ ಒಂದು ಮಂತ್ ನಲ್ಲಿ ಸಾಕಷ್ಟು ಒಂದು ಮಂಜಿನ ನಡುವೆ ಏನು ಆ ಸನ್ರೈಸ್ ನೋಡ್ಲಿಕ್ಕೂ ಕೂಡ ಸ್ವರ್ಗವೇ ಒಂದು ಧರೆಗಿಳಿದು ಬರುವಂತಹ ಒಂದು ಇಲ್ಲಿ ಆ ಒಂದು ದೃಶ್ಯಗಳು ಕೂಡ ಕಾಣಿಸುವಂತದ್ದು. ಹೀಗಾಗಿ ಏನು ಪ್ರವಾಸಿಗರು ಕೂಡ ಏನು ಸನ್ರೈಸ್ ನೋಡ್ಲಿಕ್ಕೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಏನು ಬಂದಿರತಕ್ಕಂತ ಪ್ರವಾಸಿಗರು ಒಂದು ಸೆಲ್ಫಿಯನ್ನ ಕ್ಲಿಕ್ ಮಾಡಿಕೊಂಡು, ಜೊತೆಗೆ ಸಾಕಷ್ಟು ಮಂಜಿನ ಒಂದು ಹನಿಯಲ್ಲಿ ಏನಿದೆ, ಮಂಜು ಸಾಕಷ್ಟು ದಟ್ಟವಾಗಿರುವಂತಹ ಮಂಜಿನಲ್ಲೂ ಕೂಡ ಈ ಒಂದು ಬೆಟ್ಟದ ಮೇಲಿಂದ ಸನ್ರೈಸ್ ನೋಡಲೇದೇ ಒಂದು ರೀತಿಯಲ್ಲಿ ಚಂದ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಸಾಲು ಸಾಲು ರಜೆ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಏನು
ರಜೆ ಇರುವಂತಹ ಹಿನ್ನೆಲೆಯಲ್ಲಿ ತೆರಳ್ತಾ ಇರ್ತಾರೆ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿ ಗಿರಿಧಾಮಕ್ಕೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಆಗಮಿಸಿರುವಂತದ್ದು. ಜೊತೆಗೆ ಸಾಕಷ್ಟು ಮಂದಿ ಪ್ರವಾಸಿಗರು ಕೂಡ ಇರುವಂತದ್ದು. ಜೊತೆಗೆ ಇಲ್ಲಿಂದ ಏನು ಸುಮಾರು ದೊಡ್ಡ ಮಟ್ಟದ ಎತ್ತರಕ್ಕೆ ಇರುವಂತಹ ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಈಗ ಇವತ್ತು ಈ ರೀತಿಯಾಗಿ ಪ್ರವಾಸಿಗರ ದಂಡು ಹರಿದು ಬಂದಿರುವಂತದ್ದು. ಈಗಾಗಲೇ ಇನ್ನೂ ಕೂಡ ಸನ್ರೈಸ್ ಆಗಮನ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಸನ್ರೈಸ್ ಲನ್ನ ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತದ್ದು. ಜೊತೆಗೆ ಏನು ಮೇಲ್ಭಾಗದಲ್ಲಾಗಿರ್ಬೋದು ಕೆಳಭಾಗದಲ್ಲಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರ ಒಂದು ದಂಡೆ ಇರುವಂತದ್ದು. ಜೊತೆಗೆ ಏನು ಪ್ರವಾಸಿಗರು ಇವತ್ತು ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನ ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಏನು ಇವತ್ತು ಸಾಲು ರಜೆ ಜೊತೆಗೆ ಕ್ರಿಸ್ಮಸ್ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಲಗ್ಗೆ ಹಾಕಿರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಸಾಲು ರಜೆ ಇದೆ. ಆ ಹಿನ್ನೆಲೆಯಲ್ಲಿ ಅನೇಕ ಪ್ರವಾಸಿಗರು ಬರ್ತಾ ಇದ್ದಾರೆ ನಂದಿ ಹಿಲ್ಸ್ಗೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಕಾರು ಬೈಕ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಬೆಳಗಾದ್ರೆ ಸನ್ರೈಸ್ ನೋಡೋದಕ್ಕೆ, ಸಂಜೆ ಆದ್ರೆ ಸನ್ಸೆಟ್ ನೋಡೋದಕ್ಕೆ ಅಂತ ನಂದಿ ಹಿಲ್ಸ್ಗೆ ಆಗಮಿಸ್ತಾರೆ ಜನ. ಅದರಲ್ಲೂ ಈಗ ಕ್ರಿಸ್ಮಸ್ ಹಾಲಿಡೇಸ್, ವೆಕೇಶನ್, ಅನೇಕರಿಗೆ ಮಕ್ಕಳಿಗೆ ಜೊತೆಯಲ್ಲಿ ಕೆಲಸ ಮಾಡೋರಿಗೂ ಕೂಡ ಇವರೆಲ್ಲರಿಗೂ ಕೂಡ ಸಾಲು ರಜೆ ಇರೋದ್ರಿಂದ ರಜೆಯ ಮಜಾ ನಂದಿ ಹಿಲ್ಸ್ ಅಲ್ಲಿ ಅಂತ ಅನೇಕರು ಆಗಮಿಸ್ತಾರೆ. ಆದ್ರೆ ಈ ರೀತಿ ಆಗಮಿಸಿರೋದ್ರಿಂದ ಬೆಟ್ಟದ ಕೆಳಗೆ 3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನೇನು ವೀಕೆಂಡ್ ಬಂತು, ಒಂದ್ ಕಡೆಯಲ್ಲಿ ರಜೆ, ಇದೆಲ್ಲವೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅನೇಕರು ನಂದಿ ಹಿಲ್ಸ್ಗೆ ಹೋಗ್ತಾರೆ. ಅದರಲ್ಲೂ ಹೊಸ ವರ್ಷದ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೂ ಮುಂಚಿತವಾಗಿ ಹೋಗೋರು ಬಹಳಷ್ಟು ಜನ ಇದ್ದಾರೆ. ಈ ಬಾರಿಯ ಲಾಂಗ್ ಡ್ರೈವ್ ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಬಾರಿ ಹೋಗ್ತಾರೆ. ಆದ್ರೆ ಈ ಬಾರಿ ಸಾಲು ರಜೆ ಇರೋದ್ರಿಂದ, ಅದರ ಜೊತೆಯಲ್ಲಿ ಕ್ರಿಸ್ಮಸ್ ವೆಕೇಶನ್ ಕೂಡ ಇರೋದ್ರಿಂದ ಬೆಳಗ್ಗೆ ನಂದಿ ಹಿಲ್ಸ್ ಅಲ್ಲಿ ಟ್ರಾಫಿಕ್ ಜಾಮ್, ಸುಮಾರು 3 ಕಿಲೋಮೀಟರ್ ವರೆಗೂ ಕೂಡ ಇದೇ ರೀತಿಯ ಟ್ರಾಫಿಕ್ ಜಾಮ್ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಆಗಮಿಸಿದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸನ್ರೈಸ್ ಅನ್ನ ನೋಡೋದಕ್ಕೆ ಅನೇಕರು ಆಗಮಿಸಿದ್ದಾರೆ. ಬೆಳಗ್ಗೆ 3 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಆನಂತರ ಆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಪೊಲೀಸರು ಸಾಕಷ್ಟು ಕಷ್ಟಪಟ್ಟರು. ಇಡೀ ಬೆಂಗಳೂರಲ್ಲಿ ಎಲ್ಲೇ ನೋಡಿದ್ರು ಒಂದು 6 ಗಂಟೆ ಮೊದಲು ಎಲ್ಲಾ ಕಡೆಗಳಲ್ಲೂ ಮಂಜು ಕವಿದ ವಾತಾವರಣ ಇರುತ್ತೆ. ಅದರಲ್ಲೂ ನಂದಿ ಹಿಲ್ಸ್ಗೆ ಹೋದ್ರೆ ಕೇಳ್ಬೇಕಾ, 10 ಗಂಟೆ 11 ಗಂಟೆವರೆಗೂ ಇದೇ ರೀತಿಯ ಮಂಜು. ಎಲ್ಲಿ ನೋಡಿದ್ರು ಮಂಜು ಕಾಣೋದಕ್ಕೆ ಸಿಗುತ್ತೆ. ಅದನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಂದಿ ಹಿಲ್ಸ್ಗೆ ಹೋಗೋರ ಸಂಖ್ಯೆ ಬಹಳಷ್ಟು ಹೆಚ್ಚಿದೆ. ಅದೇ ಅಲ್ಲಿನ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್. ಸೂರ್ಯ ಬಂದು 10 ಗಂಟೆ 11 ಗಂಟೆ ಆದ್ರೂ ಕೂಡ ಮಂಜು ಕರಗಿರೋದಿಲ್ಲ. ಅದೇ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಆಗಮಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರೋದ್ರಿಂದ, ರಜೆ ಕೂಡ ಇರೋದ್ರಿಂದ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ.